ಜೇನಿ ಗ್ರಾಮ ಪಂಚಾಯಿತಿಯಿಂದ ಭಾರತೀಯ ಸೇನೆಗೆ ಅತಿ ಹೆಚ್ಚು ಯೋಧರು. ಹೊಸನಗರಕ್ಕೆ ಹೆಮ್ಮೆ ತಂದ ಜೇನಿ ಪಂಚಾಯಿತಿ. 22 ವರ್ಷ ಸೇವೆ ಸಲ್ಲಿಸಿದ ಯೋಧ ಗಿರೀಶ್ಗೆ ಅದ್ದೂರಿ ಸನ್ಮಾನ. ಭಾರತೀಯ ಸೇನೆಗೆ ಮಹತ್ವದ ಕೊಡುಗೆ ನೀಡಿದ ಹೊಸನಗರ ತಾಲೂಕಿನ ಜೇನಿ ಗ್ರಾಮ ಪಂಚಾಯಿತಿ ಭಾರತೀಯ ಸೇನೆಗೆ ಅತಿ ಹೆಚ್ಚು ಯೋಧರನ್ನ ನೀಡುವ ಮೂಲಕ ತಾಲೂಕಿಗೆ ಹೆಮ್ಮೆಯನ್ನ ತಂದಿದೆ ಎಂದು ಕಳೂರು ಸೇವಾ ಸಹಕಾರ ಬ್ಯಾಂಕಿನ ಅಧ್ಯಕ್ಷ ದುಮ್ಮಾ ವಿನಯ್ ಕುಮಾರ್ ತಿಳಿಸಿದ್ದಾರೆ. ಪಟ್ಟಣದ ಈಡಿಗ ಸಭಾಭವನದಲ್ಲಿ ಗೋರಗದ್ದೆ ಗ್ರಾಮದ ಪರಮೇಶ್ವರ ರೇಣುಕಮ್ಮ ದಂಪತಿಗಳ ಪುತ್ರ ಗಿರೀಶ್ ಅವರು 22 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ ತಮ್ಮ ಊರಿಗೆ ಮರಳಿದ ಹಿನ್ನೆಲೆಯಲ್ಲಿ ತಾಲೂಕು ಜನರ ಪರವಾಗಿ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ವಿನಯ್ ಕುಮಾರ್ ಅವರು ಹೊಸನಗರ ತಾಲೂಕು ಭಾರತೀಯ ಸೇನೆಗೆ ನೀಡಿರುವ ಕೊಡುಗೆ ಅತ್ಯಂತ ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಗೋರಗದ್ದೆ ಗಿರೀಶ್ ಹಾಗೂ ಅವರ ಪೋಷಕರನ್ನ ನಾಗರಿಕರ ಪರವಾಗಿ ಸನ್ಮಾನಿಸಲಾಯಿತು. ಗಿರೀಶ್ ಅವರಿಗಂತೂ ತಲುಪ್ತು, ಯಾರಿಗೆ ತಲುಪದೇ ಇದ್ರು ಗಿರೀಶ್ ಅವರಿಗಂತೂ ತಲುಪ್ತು. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಅಭಿನಂದನೆಗೆ ಅರ್ಹರಿರುವಂತಹ ಗಿರೀಶ್ ಅವರೇ, ಆಕಸ್ಮಿಕವಾಗಿ ಈ ಕಾರ್ಯಕ್ರಮಕ್ಕೆ ನಿನ್ನೆ ನನ್ನ ಸ್ನೇಹಿತರಾದಂಥ ಮುರಳಿಯವರಿಂದ ಒಂದು ಕಾರ್ಯಕ್ರಮ ಇದೆ, ಈ ಸಂದರ್ಭಕ್ಕೆ ಬರಬೇಕು ಅಂತ ಇದು ನನ್ನ ಪುಣ್ಯ ಅಂತ ಭಾವಿಸಿ ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ತಾ ಇದ್ದೀನಿ. ಇದ್ದಾರೆ, ಅದು ಅತ್ಯಂತ ಸಂತೋಷ. ನಮ್ಮ ಜೇನಿ ಪಂಚಾಯಿತಿಯಲ್ಲಿ ಅತ್ಯಂತ ಯೋಧರನ್ನು ರಾಷ್ಟ್ರಕ್ಕೆ ಕೊಟ್ಟ ಪಂಚಾಯಿತಿ ಅಂತ ಹೇಳಿ ನಮ್ಮ ತಾಲೂಕಲ್ಲಿ ನಮಗೆ ಖುಷಿ ಹೆಮ್ಮೆ ಬರ್ತದೆ. ಈ ಸಂದರ್ಭದಲ್ಲಿ ಅವರು ದೇಶದ ನಾನಾ ಭಾಗಗಳಲ್ಲಿ 2004ರಲ್ಲಿ ಸೇನೆಗೆ ಸೇರಿ ದೇಶದ ನಾನಾ ಭಾಗಗಳಲ್ಲಿ ಸೇವೆ ಸಲ್ಲಿಸಿ ಈಗ ಇವರು ಸೇನೆಯಿಂದ ಊರಿಗೆ ಬಂದಿದ್ದಾರೆ. ಅವರಿಗೆ ದೇವರು ಊರಲ್ಲಿ ಅವರ ಸಂಸಾರಕ್ಕೆ ಆಯುರ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸದ ಪೂಜೆ ಕೊಟ್ಟು ಆರೋಗ್ಯವಾಗಿ ಬದುಕಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಕಳೂರು ಸೇವಾ ಸಹಕಾರ ಸಂಘ ಮತ್ತು ತುಂಗಾ ಅಡಿಕೆ ಸೌಹಾರ್ದದ ವತಿಯಿಂದ ಅವರು ನೋಡಿ ಬಂದಿದ್ದಾರೆ. ಅವರಿಗೆ ಸದಸ್ಯತ್ವವನ್ನು ನಮ್ಮ ಸಂಸ್ಥೆಯಿಂದ ನಾನು ಕೊಡ್ತೀನಿ. ನಮ್ಮ ಸಂಸ್ಥೆಯಿಂದ ಅವರಿಗೆ ಸದಸ್ಯತ್ವವನ್ನು ಅವರ ದಂಪತಿಗಳಿಗೆ ಕೊಡ್ತಿದ್ದ ಈ ಸಂದರ್ಭದಲ್ಲಿ ನಮ್ಮ ಮೆಂಬರ್ ಆಗ್ತಾರೆ. ಯಾಕೆಂದ್ರೆ ನನ್ನ ಸಂಸ್ಥೆಯನ್ನು ಕೊಡಲಿಕ್ಕೆ ಸಹಾಯ ಆಗ್ತದೆ. ಅದೇ ರೀತಿ ನಿವೃತ್ತ ಯೋಧರು ಇನ್ನೂ ಕೆಲವರಿದ್ದಾರೆ, ಅವ್ರನ್ನೆಲ್ಲ ನನಗೆ ಮಾಹಿತಿ ತಗೊಳ್ತೀನಿ. ನಮ್ಮ ಸಂಸ್ಥೆಯಲ್ಲಿ ಮೆಂಬರ್ಶಿಪ್ ಅನ್ನು ನಾನು ಉಚಿತವಾಗಿ ತಗೊಳ್ತೀನಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ನೋಡ್ತೇನೆ. ಧನ್ಯವಾದ. ಸೇನೆಯಲ್ಲಿ ಸೇವೆ ಸಲ್ಲಿಸಿ ಹುಟ್ಟೂರಾದ ಹೊಸನಗರಕ್ಕೆ ಆಗಮಿಸಿ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಗಿರೀಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ ಹಾಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಹೊಸನಗರ ತಾಲೂಕಿನ ಸಮಸ್ತ ನಾಗರಿಕರ ಪರವಾಗಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾದ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಕೋರುತ್ತಾ, ನಮ್ಮ ಶ್ರೀ ರೇಣುಕಾನಂದ ಶ್ರೀಗಳು ಶ್ರೀಮಠ ಗರ್ತಿಕೆರೆ ಈ ಒಂದು ಕಾರ್ಯಕ್ರಮಕ್ಕೆ ಅನಿವಾರ್ಯ ಕಾರಣಗಳಿಂದ ಹಾಜರಾಗಕ್ಕೆ ಆಗಿರಲಿರುವ ಕಾರಣಕ್ಕಾಗಿ ಒಂದು ಅಭಿನಂದನಾ ಪತ್ರವನ್ನು ಈ ಒಂದು ಶುಭ ಸಮಾರಂಭಕ್ಕೆ ಕೋರಿದ್ದಾರೆ. ಅಭಿನಂದನಾ ಪತ್ರ: ದೇಶ ಸೇವೆ ಮಾಡಿ ನಿವೃತ್ತರಾಗಿರುವ ತಾವು ಇಂದು ಊರಿಗೆ ಆಗಮಿಸುತ್ತಿರುವ ವಿಷಯ ಕೇಳಿ ಸಂತೋಷವಾಯಿತು. ದೇಶದ ಜನ ನೆಮ್ಮದಿ ಶಾಂತಿಯಿಂದ ಬದುಕುತ್ತಿರುವುದಕ್ಕೆ ನಿಮ್ಮ ತ್ಯಾಗ, ಶ್ರಮ ಹಾಗೂ ನಿಸ್ವಾರ್ಥ ದೇಶ ಸೇವೆ ಕಾರಣ. ಇಂದಿನ ಸಭೆಗೆ ನಾವು ನಿಮ್ಮನ್ನು ಬಂದು ಸನ್ಮಾನಿಸಬೇಕಾಗಿತ್ತು, ಆದರೆ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿಗೆ ಬಂದಿದ್ದು ಮತ್ತೊಂದು ಕೆಲಸ ಊರಿನಲ್ಲಿ ಹೊರಡುವುದು ತಡವಾಗಿರುವುದರಿಂದ ನಿಗದಿತ ಸಮಯಕ್ಕೆ ಆಗಮಿಸಲು ಸಾಧ್ಯವಾಗುತ್ತಿಲ್ಲ ಕಾರಣ ಈ ಕಾರ್ಯಕ್ರಮಕ್ಕೆ ಆಗಮಿಸಲು ಸಾಧ್ಯವಾಗುತ್ತಿಲ್ಲ. ಜೀವನವು ಉಜ್ವಲವಾಗಿರಲಿ ಎಂದು ಈ ಒಂದು ಸಂದರ್ಭದಲ್ಲಿ ಶುಭ ಹಾರೈಸ್ತಾ, ಇಂತಿ ಭಗತ್ ಸೇವೆಯಲ್ಲಿ ಶ್ರೀ ಶ್ರೀ ರೇಣುಕಾನಂದ ಶ್ರೀಗಳು, ಶ್ರೀ ಮಹಾಮಠ ಸಂಸ್ಥಾನ ನಾರಾಯಣಗುರು ನಿಟ್ಟೂರು. ಈ ಒಂದು ಕಾರ್ಯಕ್ರಮ ನೋಡಿದಂಥ ಸಣ್ಣ ಯುವಕರು ಕೂಡ ಇನ್ಸ್ಪಿರೇಷನ್ ಆಗಿ ಉತ್ಸಾಹಿತರಾಗಿ ದೇಶದ ಸೈನ್ಯ ಸೇರಲಿಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ನಮ್ಮ ದೇಶದ ಸೈನ್ಯ ಇನ್ನಷ್ಟು ಬಲಶಾಲಿ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನಾನು ಇನ್ನೊಂದು ಸರಿ ಹೃದಯಸ್ಪರ್ಶಿ ನಮನಗಳನ್ನು ಸಲ್ಲಿಸ್ತೇನೆ. ಆಮೇಲೆ ಗಿರೀಶ್ ರವರು 22 ವರ್ಷ ಸೇವೆ ಸಲ್ಲಿಸಿ ಬಂದರು. ಎಲ್ಲರೂ ಅವರಿಗೆ ಅಭಿನಂದನೆ ಸಲ್ಲಿಸಿದ್ರು. ಬಟ್ ಗಿರೀಶ್ ರವರು ಸೇವೆಯನ್ನು ಹೇಗೆ ಸಲ್ಲಿಸಿ ಬಂದರು ಅಂತ ಸದ್ಯ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಯಾಕೆಂದರೆ ನಾನು ಒಬ್ಬ ಸೈನಿಕ, ನಾನು ಪ್ಯಾರಾಮಿಲಿಟರಿ, ನಾನು ಕೂಡ 21 ವರ್ಷ ಸರ್ವಿಸ್ ಮಾಡಿ ಬಂದಿದ್ದೀನಿ. ಬಟ್ ಸೈನಿಕ ಜೀವನ ಅಂದರೆ ಒಂದು ವನವಾಸ ಜೀವನ, ಅದು ಎಲ್ಲರಿಗೂ ಗೊತ್ತಿರೋಂಥದ್ದು. ಯಾಕೆಂದರೆ ಜೈಲಲ್ಲಿ ಒಬ್ಬ ಕೈದಿಗೆ
ಕೈದಿ ಕೂಡ ಅವನಿಗೆ ಸಮಯಕ್ಕೆ ಸರಿಯಾಗಿ ಊಟ ಸಿಗುತ್ತೆ. ಈಗ 3 ಗಂಟೆಗೆ ಟೀ, 1 ಗಂಟೆ ಊಟ, ಸಂಜೆ 6 ಗಂಟೆಗೆ ಊಟ ಅಷ್ಟು ಸಿಕ್ಕೇ ಸಿಗುತ್ತೆ. ಅವನಿಗೆ ಸಿಗಲೇಬೇಕಿಲ್ಲ ಅಂದ್ರೆ ಅವನು ಸ್ಟ್ರೈಕ್ ಮಾಡ್ತಾನೆ. ಬಟ್ ಆದರೆ ಸೈನಿಕರು ಆ ಥರ ಅಲ್ಲ, ಅವರಿಗೆ ಎಲ್ಲ ಇರುತ್ತೆ, ಊಟ, ಮೆಸ್ಸು, ಲಂಗರ್ ಎಲ್ಲ ಇರುತ್ತೆ. ಬಟ್ ಟೈಮಿಂಗ್ ಸರಿಯಾಗಿ ಯಾವುದು ಸಿಗಲ್ಲ. ಆದರೆ ಅವರು ಸ್ಟ್ರೈಕ್ ಮಾಡಂಗೇ ಇಲ್ಲ. 1 ವಾರ ಊಟ ಸಿಗೋದ್ರು ಕೂಡ ಅವರು ಸ್ಟ್ರೈಕ್ ಮಾಡಂಗೇ ಇಲ್ಲ. ಆಮೇಲೆ ಅವರು ಬಂದಿರೇನೆ ಹಬ್ಬ. ಈಗ ಯುಗಾದಿ ಬಂತು, ಆದರೆ ಗಿರೀಶ್ ಅವ್ರು ಕೇಳಿ ಎಷ್ಟು ಯುಗಾದಿ ಮಾಡಿರ್ಲಿಕ್ಕಿಲ್ಲ. ನಾವು ಕೂಡ ಯಾವುದೇ ಹಬ್ಬ ಹರಿದಿನ ಅವ್ರು ಬಂದಿದ್ದೇನೆ ಹಬ್ಬ. ಹಾಗಾಗಿ ಈಗ ಒಬ್ಬ ಸೈನಿಕ ಸೇರ್ತಾನೆ, ಜಾಯ್ನ್ ಆಗ್ತಾನೆ, ಡ್ಯೂಟಿಗೆ ಜಾಯ್ನ್ ಆದಾಗ ಅವನಿಗೆ 20-22 ವರ್ಷ ಆಗುತ್ತೆ. ಅವನ ಹೆಗಲ ಮೇಲೆ ಪೂರ್ತಿ ಈಗ ಏನು ಜವಾಬ್ದಾರಿ ಗಂಟು ಇರುತ್ತೆ. ತಂಗಿ ಮದುವೆ, ಅಕ್ಕನ ಮದುವೆ, ಆಮೇಲೆ ಮದುವೆ, ಅವನ ಹೆಂಡತಿ ಡೆಲಿವರಿ ಯಾವುದಕ್ಕೂ ಬರೋಕ್ಕಾಗಲ್ಲ. ಅಕಸ್ಮಾತ್ ತಂದೆ ತಾಯಿ ಮೃತರಾದ್ರೂ ಕೂಡ ಕೆಲವರಿಗೆ ಬರೋಕ್ಕಾಗಲ್ಲ. ಹಾಗಾಗಿ ಅಂಥ ಒಂದು ಸನ್ನಿವೇಶದಲ್ಲಿ ಈಗ ನಮ್ಮ ಗಿರೀಶ್ ಅವರು ಈ ಸೈನಿಕ ಜೀವನ ವೃತ್ತಿಯನ್ನು ಹೇಳಕ್ ಹೋದ್ರೆ ಒಂದು ದಿನನೂ ಸಾಕಾಗಲ್ಲ. ಸ್ನೇಹಿತರೆ, ಈಗ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಬಟ್ ಗಿರೀಶ್ ಅವರು ಈಗ ಯಾವ ಸ್ಟೇಜಲ್ಲಿ ಹೋಗಿದ್ರು, ಅವರು ವಯಸ್ಸು ಚಿಕ್ಕದಾಗಿತ್ತು, ಈಗ ವಯಸ್ಸು ದೊಡ್ಡದಾಗಿದೆ. ಬಟ್ ಯಾವ ಉತ್ಸಾಹದಲ್ಲಿ ಹೋಗಿದ್ರು ಅದೇ ಉತ್ಸಾಹದಲ್ಲಿ ವಾಪಸ್ ಬಂದಿದ್ದಾರೆ. ಅದಕ್ಕೆ ನಮಗೆ ತುಂಬ ಹೃದಯ ಸಂತೋಷ ಇದೆ. ಯಾಕೆಂದ್ರೆ ಎಷ್ಟೋ ಜನರದ್ದು ಬರೀ